ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ಎರಡೂವರೆ ವರ್ಷದ ಕಾಲ ನಂತರ ತನ್ನ ಸ್ಥಾನವನ್ನ ಬದಲಾಯಿಸುತ್ತಾ ಮೀನರಾಶಿಗೆ ಪ್ರವೇಶ ಮಾಡ್ತಾ ಮೀನರಾಶಿಯನ್ನ ಜನ್ಮರಾಶಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ಶನಿ ಮಹಾತ್ಮ. ಈ ಶನಿ ಮಹಾತ್ಮನ ಪ್ರಭಾವದಿಂದ ದ್ವಾದಶ ರಾಶಿಗಳಿಗೆ ಕೆಲವಷ್ಟು ಉತ್ತಮ ಫಲಗಳು, ಉತ್ತಮ ಯೋಗಗಳು, ಉತ್ತಮ ಆದಾಯ ಮತ್ತು ಕೆಲವಷ್ಟು ರಾಶಿಗಳಿಗೆ ಕಂಟಕನಾಗಿ ಕೆಲವಷ್ಟು ಸಮಸ್ಯೆಗಳನ್ನ, ಕೆಲವನ್ನು ಪರೀಕ್ಷೆಗಳನ್ನ ನೀಡ್ತಾ ಇದ್ದಾರೆ ಶನಿ ಮಹಾತ್ಮ. ಶನಿ ಕಂಟಕ, ಶನಿ ದೋಷ ಅಂದರೆ ನಮ್ಮ ಜನರು ಸಮಾಜದಲ್ಲಿ ತುಂಬಾ ಭಯಕ್ಕೆ ಮತ್ತು ಆತಂಕಕ್ಕೆ ತುಂಬಾ ಜನರು ಹೇಳ್ತಾ ಇರುವಂತಹ ವಿಷಯಗಳನ್ನು ಕೇಳಿ ನಮ್ಮ ಜನಸಮೂಹ ಆತಂಕಕ್ಕೆ ಒಳಗಾಗಿದೆ. ಆದರೆ ಈ ಶನಿ ಮಹಾತ್ಮ ಕರ್ಮಕಾರಕ, ಆಯುಷ್ಕಾರಕ, ಆರೋಗ್ಯವನ್ನು ನೀಡುವಂತಹ ದಾತ ಆಗಿರುವ ಕಾರಣದಿಂದ, ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹ ಆಗಿರುವಂತಹ ಕಾರಣದಿಂದ ಈ ಶನಿ ಮಹಾತ್ಮರು ನಮಗೆ ಸಂಪತ್ತನ್ನು ನೀಡುವುದರಲ್ಲಿ, ನಮಗೆ ಪರೀಕ್ಷೆಗಳು ನೀಡುವುದರಲ್ಲಿ, ಅಂದರೆ ಕೈ ಹಿಡಿದಿರುವಂತಹ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ ನಂತರ ಫಲವು ಸಿಗುವುದು, ಕಾರ್ಯಗಳಲ್ಲಿ ವಿಳಂಬ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇರುವಂತಹ ಪರೀಕ್ಷೆಗಳು ಇರ್ತಾರೆ ಶನಿ ಮಹಾತ್ಮ. ಕರ್ಮಕಾರಕನಾಗಿರ್ತಾರೆ. ಆದರೆ ನಾವು ಯಾವ ರೀತಿ ಕರ್ಮ ಮಾಡಿದ್ದೇವೆ, ನಾವು ಧರ್ಮದಿಂದ ದಾನ ಧರ್ಮಗಳನ್ನು ಮಾಡುತ್ತಾ, ಒಳ್ಳೆ ಕೆಲಸಗಳನ್ನು ಮಾಡುತ್ತಾ, ಒಳ್ಳೆ ಯೋಚನೆಗಳನ್ನು ಮಾಡುತ್ತಾ, ಒಳ್ಳೆ ಜನರಿಗೆ ಸಹಾಯವನ್ನು ಮಾಡುತ್ತಾ, ನಾವು ಒಳ್ಳೆ ಅಭ್ಯಾಸಗಳಿಂದ ಜೀವನವನ್ನು ನಡೆಸ್ತಾ ಇದ್ದರೆ ಶನಿ ಅಷ್ಟೊಂದು ಪ್ರತಿಫಲಕಾರಿ ಆಗಿರಲ್ಲ. ಶನಿ ಮಹಾತ್ಮನಿಗೆ ಹಾರ್ಡ್ ವರ್ಕ್ ಮಾಡುವವರು, ಕಷ್ಟ ಪಡೆಯೋರು ಅಂದ್ರೆ, ಕಷ್ಟ ಪಡ್ತಾ ಇರೋರು ಅಂದ್ರೆ ತುಂಬಾ ಇಷ್ಟವಾಗಿರುತ್ತೆ. ಎಷ್ಟು ತಮ್ಮ ಕಷ್ಟದಿಂದ ಜೀವನವನ್ನು ಮಾಡ್ತಾ ಇರ್ತಾರೋ, ಎಷ್ಟು ಶ್ರಮ ಪಟ್ಟಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೋ ಅಂತವರು ತುಂಬಾ ಪ್ರೀತಿಕರರಾಗಿರ್ತಾರೆ ಶನಿ ಮಹಾತ್ಮನಿಗೆ. ಪರೀಕ್ಷೆಗಳು ನೀಡುವಂತಹ ಸಂದರ್ಭಗಳಲ್ಲಿ ತುಂಬಾ ಜನ ತಾಳ್ಮೆಯನ್ನು ಕಳ್ಕೊಳ್ತಾರೆ. ಆ ತಾಳ್ಮೆಯನ್ನು ಕಳ್ಕೊಂಡು ಅನಾವಶ್ಯಕವಾಗಿ ಇವರು ಬೇರೆ ಮಾರ್ಗಗಳ ಮುಖಾಂತರ ಅನೈತಿಕ, ಅನ್ಯಾಯದ, ಧರ್ಮದ ಮಾರ್ಗಗಳನ್ನು ಇಡ್ತಾರೆ ಮತ್ತು ಆ ಪರಿಣಾಮಗಳು ಜಾಸ್ತಿಯಾಗಿ ಬೇರೆಯುತ್ತೆ. ಆ ಕಾರಣದಿಂದ ಶನಿ ಕೊಡುವ ಪ್ರಭಾವವು ಅಷ್ಟೇ ಮಟ್ಟಿನಲ್ಲಿ ಬಾಧೆಗಳನ್ನ, ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ಆ ಕಾರಣದಿಂದ ಆ ಪರಮಾತ್ಮ ಶನಿಯ ಅನುಗ್ರಹ ಬೇಕು ಅಂದ್ರೆ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ವಿಳಂಬವಾಗಲಿ, ಎಷ್ಟೇ ಆತಂಕಗಳು ಬರಲಿ, ತಾಳ್ಮೆಯಿಂದ, ಧರ್ಮ ಮಾರ್ಗದಿಂದ, ನ್ಯಾಯ ಮಾರ್ಗದಿಂದ ಜೀವನವನ್ನು ಸಾಗಿಸಬೇಕಾಗಿರುತ್ತದೆ. ಈ ಶನಿ ಕಂಟಕದಲ್ಲಿ ಕೆಲವೊಂದು ದೋಷಗಳು ದ್ವಾದಶ ರಾಶಿಗಳಿಗೆ ಸಂಚಾರವನ್ನು, ತನ್ನ ಸ್ಥಾನವನ್ನು ಬದಲಾಯಿಸುವಂತಹ ಸಂದರ್ಭಗಳಲ್ಲಿ ಅರ್ಧಾಷ್ಟಮ ಶನಿ ಎಂದು, ಅಷ್ಟಮ ಶನಿ ಎಂದು, ಸಾಡೆ ಸಾತಿನ ಶನಿ ಎಂದು ಈ ಮುಖ್ಯವಾಗಿ ರಾಶಿ ಜಾತಕರಿಗೆ, ದ್ವಾದಶ ರಾಶಿಗಳಿಗೆ ಫಲಗಳನ್ನು ನೀಡ್ತಾ ಇರ್ತಾರೆ ಶನಿ ಮಹಾತ್ಮ. ಸಂತಾನ ವಿಷಯಗಳಲ್ಲಾಗಿರಲಿ, ಹಣಕಾಸಿನ ವಿಷಯಗಳಲ್ಲಾಗಿರಲಿ, ವಿವಾಹದ ವಿಷಯದಲ್ಲಾಗಿರಲಿ ಮತ್ತು ವಿವಾಹದ ನಂತರ ಅನ್ಯೋನ್ಯ ಜೀವನ ಸಾಗಿಸುವಂತಹ ದಂಪತಿಗಳ ನಡುವೆ ಅನ್ಯೋನ್ಯ ಜೀವನವನ್ನು ಸಾಗಿಸುವಂತಹ ಸಂದರ್ಭಗಳಲ್ಲಿ, ಆರೋಗ್ಯದ ವಿಷಯಗಳಲ್ಲಿ, ಯಾವುದೇ ವಿಷಯಗಳಲ್ಲಿ ನಮಗೆ ಆತಂಕಗಳನ್ನು ಮತ್ತು ಅದ್ಭುತವಾದಂತಹ ವಿಷಯಗಳನ್ನು ತೋರಿಸುವಂಥವರು ಆ ಶ್ರೀ ಶನಿ ಪರಮಾತ್ಮನು ಆಗಿರ್ತಾರೆ. ಆ ಶನಿ ಪರಮಾತ್ಮನು ಧ್ಯಾನಿಸುತ್ತಾ ಈ ದಿನ, ಈ ವರ್ಷ ಯಾವ ರಾಶಿಗಳಿಗೆ ಈ ಶನಿ ಬದಲಾವಣೆಯಿಂದ ಅನುಕೂಲವಾಗ್ತಾ ಇದೆ ಅನ್ನುವ ವಿಷಯಗಳನ್ನು ಕುರಿತು ತಿಳ್ಕೊಳ್ತಾ ಇದ್ದೇವೆ. ಅದರಲ್ಲಿ ಭಾಗವಾಗಿ ಈ ದಿನ ಮಿಥುನ ರಾಶಿ ಜಾತಕರಿಗೆ ಈ ಶನಿ ಬದಲಾವಣೆಯಿಂದ ಈ ಮಾರ್ಚ್ 29ರಿಂದ ಇವರಿಗೆ ಮಿಥುನ ರಾಶಿ ಜಾತಕರಿಗೆ ಶನಿ ದಶಮ ಸ್ಥಾನಕ್ಕೆ ಬರುವ ಕಾರಣದಿಂದ ಯಾವ ರೀತಿ ಫಲಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ದಶಮ ಸ್ಥಾನಗಳಲ್ಲಿ ಈ ಮಿಥುನ ರಾಶಿಯಲ್ಲಿ ಸಾಕಷ್ಟು ಗ್ರಹಗಳಿರುತ್ತೆ. ಆಲ್ರೆಡಿ ಈ ಷಷ್ಠಗ್ರಹ ಕೂಟ ನಿರ್ಮಾಣ ಮಾಡುವುದಕ್ಕೆ ಬುಧ ಆಗಿರಲಿ, ಶುಕ್ರ ಆಗಿರಲಿ, ರಾಹು ಆಗಿರಲಿ, ಶನಿ
ಈ ರೀತಿ ಒಂದೊಂದೇ ಗ್ರಹ ಷಷ್ಠಗ್ರಹ ಕೂಟ ನಿರ್ಮಾಣ ಮಾಡ್ತಾ ಇದೆ ಮೀನರಾಶಿಯಲ್ಲಿ. ಆ ಕಾರಣದಿಂದ ದಶಮ ಭಾವದಲ್ಲಿ ಕೆಲವು ಗ್ರಹಗಳು ಆಲ್ರೆಡಿ ಮಿಥುನ ರಾಶಿಯಲ್ಲಿದೆ. ಅದೇ ಮಾರ್ಚ್ 29ರಿಂದ ಶನಿ ದಶಮ ರಾಶಿಗೆ ತಲುಪ್ತಾ ಇದ್ದಾರೆ. ಶನಿ ಕರ್ಮಕಾರಕ, ಶನಿ ಬಂದು ಧರ್ಮಪಾಲಕ, ಧರ್ಮವನ್ನು ಕಾಪಾಡ್ತಾ ಇರ್ತಾರೆ. ಕ್ರಮಶಿಕ್ಷಣ, ಕಟ್ಟುನಿಟ್ಟು ಶಿಸ್ತಾಗಿ ಪಾಲನೆ ಮಾಡುವಂತಹ ಗ್ರಹ ಆಗಿರುತ್ತೆ. ದಶಮ ಸ್ಥಾನ ಒಂದು ಕರ್ಮಸ್ಥಾನ ಆಗಿರುತ್ತೆ. ಅಂದರೆ ಮಾಡುವಂತಹ ಕೆಲಸ ಸ್ಥಾನ ಆಗಿರಲಿ, ಉದ್ಯೋಗ ಸ್ಥಾನ ಆಗಿರಲಿ, ನಾವು ಯಾವುದೇ ಒಂದು ಕೆಲಸ ಮಾಡುವಂತಹ ಸ್ಥಾನ ಆಗಿರುತ್ತೆ. ಆ ಕಾರಣದಿಂದ ದಶಮ ಸ್ಥಾನದಲ್ಲಿ ಶನಿ ಬರುವ ಕಾರಣದಿಂದ ಮಿಥುನ ರಾಶಿಯವರಿಗೆ ಇಷ್ಟಕ್ಕೆ ಮುಂಚೆ ಯಾವುದೋ ಥರ ಅಂದರೆ ಒಂಥರ ಬೇಜವಾಬ್ದಾರಿ ಇರ್ಬೋದು, ಒಂಥರ ನೆಗ್ಲಿಜೆನ್ಸಿ ಇರ್ಬೋದು, ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡು ಯಾವುದೋ ಒಂದು ನಡೆದೋಗಿರುತ್ತೆ. ಆದರೆ ಮಿಥುನ ರಾಶಿಯಲ್ಲಿ ಮುಖ್ಯವಾಗಿ ವೃತ್ತಿ ಉದ್ಯೋಗಸ್ಥರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಕ್ರಮಶಿಕ್ಷಣೆಯನ್ನು, ಒಂದು ಡಿಸಿಪ್ಲಿನ್ ಕಲ್ತ್ಕೊಳ್ಳುವಂತಹ ಸಮಯ ಆರಂಭವಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ದಶಮ ಸ್ಥಾನದಲ್ಲಿ ಈ ಶನಿಗ್ರಹ ಬಂದಿದೆ ಅಂದರೆ ಒಬ್ಬ ಸ್ಟ್ರಿಕ್ಟ್ ಪ್ರೊಫೆಸರ್ ಇರ್ತಾರಲ್ವ, ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್ ಯಾವ ಥರ ನಮ್ಮನ್ನು ನೋಡ್ತಾ ಇರ್ತಾರಲ್ವ, ಆ ಥರ ಪ್ರತಿನಿತ್ಯ 2.5 ವರ್ಷ ಕಾಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತಾರೆ. ನಾವು ಯಾವುದೇ ಕೆಲಸ ಏಮಾರ್ಬಿಟ್ಟು ಅಯ್ಯೋ ಯಾರು ನೋಡ್ತಾ ಇಲ್ಲ ಅಂತ ಮಾಡೋಕ್ಕಾಗಲ್ಲ, ಯಾವುದೋ ರೂಲ್ಸ್ ಬ್ರೇಕ್ ಮಾಡೋಕ್ಕಾಗಲ್ಲ, ಮತ್ತು ಯಾವುದೇ ವಿಷಯಗಳನ್ನು ಈಸಿಯಾಗಿ ತಗೊಳ್ಳೋಕ್ಕಾಗಲ್ಲ. ಆ ಕಾರಣದಿಂದ ಸ್ಟ್ರಿಕ್ಟ್ ಪ್ರೊಫೆಸರ್ ಆಗಿ ಈ ದಶಮ ಸ್ಥಾನದಲ್ಲಿ ಶನಿ ಬಂದು ಕಣ್ಗಾವಲಲ್ಲಿ ನೋಡ್ತಾ ಇರ್ತಾರೆ. ಯಾವುದೇ ಒಂದು ಚಿಕ್ಕ ಮಿಸ್ಟೇಕ್ ಮಾಡೋಕೆ ಹೋದ್ರೂ ಇಮಿಡಿಯೇಟ್ ಆಗಿ ಹಿಡಿದಾಕ್ತಾರೆ. ಆ ಕಾರಣದಿಂದ ಯಾವ ರೀತಿ ಇರ್ಬೋದು ಇನ್ನು ಈ 2.5 ವರ್ಷದ ಕಾಲ ದಶಮ ಸ್ಥಾನದಲ್ಲಿರುವಂತಹ ಶನಿ ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಯಾವ ರೀತಿ ಇರುತ್ತಂದರೆ, ಮುಖ್ಯವಾಗಿ ಈ ಕರ್ಮಕಾರಕ ದಶಮ ಭಾವ ಉತ್ತಮವಾದಂತಹ ಭಾವ ಕಾರಣದಿಂದ ಮಿಥುನ ರಾಶಿಯವರಿಗೆ ಬೇರು ವಿಷಯಗಳ ವೃತ್ತಿಗಳು, ಉದ್ಯೋಗಗಳನ್ನು ಒಂದೇ ಸಾರಿ ಮಾಡುವಂತಹ ಶಕ್ತಿ ಸಾಮರ್ಥ್ಯವು ಹೊಂದಿರುತ್ತೆ. ಇದಕ್ಕೆ ಮುಂಚೆ ಅಯ್ಯೋ ಒಂದು ಕೆಲಸ ಸಿಕ್ಕರೆ ಸಾಗಪ್ಪ ಅನ್ನುವಂತಹ ಸಿಚುವೇಶನ್ಲಿಂದ ಈಗ ಒಂದೇ ಸಂದರ್ಭಗಳಲ್ಲಿ 2-3 ಕೆಲಸಗಳನ್ನು ಒಟ್ಟಾಗಿ ವಿಭಿನ್ನವಾಗಿರುವಂತಹ ಮಲ್ಟಿ ಟಾಸ್ಕ್ನ ಮಾಡುವಂತಹ ಎಫಿಷಿಯನ್ಸಿ ಆಗಿರಲಿ, ಅವಕಾಶಗಳಾಗಿರಲಿ ಈ ಮಿಥುನ ರಾಶಿಯವರಿಗೆ ಹುಡುಕುತ್ತಾ ಬರುತ್ತೆ. ಕೊಡ್ತಾರೆ, ಕೈ ತುಂಬ ಕೆಲಸ ಕೊಡ್ತಾರೆ, ಕೈ ತುಂಬ ಸಂಬಳ ಕೊಡ್ತಾರೆ. ಆದರೆ ಮಾಡುವಂತಹ ಕೆಲಸ ನಿಯಮದಿಂದ, ನೀತಿಯಿಂದ, ಧರ್ಮದಿಂದ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಒಂದು ಕಣ್ಣಿನಿಂದ ನೋಡ್ತಾನೆ ಇರ್ತಾರೆ ಶನಿ ಮಹಾತ್ಮ. ಆ ಕಾರಣದಿಂದ ಹುಷಾರಾಗಿ ಕೆಲಸಗಳನ್ನು ಮಾಡಬೇಕು. ಇನ್ನು ಕಮ್ಯುನಿಕೇಷನ್ ತುಂಬ ಫಾಸ್ಟಾಗಿ ಇಮೇಲಿಂಗ್ ಮಾಡೋದಾಗಲಿ, ಮೆಸೇಜಿಂಗ್ ಆಗಲಿ, ಕಮ್ಯುನಿಕೇಟ್ ಮಾಡೋದಾಗಲಿ, ಮೀಟಿಂಗ್ ಆಗಲಿ, ಯಾವಾಗಲೂ ತುಂಬ ಬ್ಯುಸಿಯಾಗಿ ತುಂಬ ಕಾರ್ಯನಿರತರಾಗಿ ಕಾರ್ಯದಲ್ಲಿ ಮುಳುಗೋಗಿರ್ತಾರೆ ಮಿಥುನ ರಾಶಿ ಜಾತಕರು. ಇನ್ನು ಶುಕ್ರನು ದಶಮದಲ್ಲಿರುವ ಕಾರಣದಿಂದ ಸ್ವಲ್ಪ ಮೂಡನ್ನು ಕೊಡ್ತಾ ಇರ್ತಾರೆ. ಮಾತಿನ ಬರದಲ್ಲಿ ಕೆಲವು ಮಾತುಗಳು ಮಾತಾಡೋದು, ಕೆಲವು ರೇಗಿಸೋದು, ಕಾಲು ಎಳೆಯೋದು. ಮುಖ್ಯವಾಗಿ ಈ ಸಂದರ್ಭಗಳಲ್ಲಿ ಈ ಕೆಲಸ ಮಾಡುವಂತಹ ಜಾಗಗಳಲ್ಲಿ, ವೃತ್ತಿ ಉದ್ಯೋಗಗಳು ಮಾಡುವಂತಹ ಜಾಗಗಳಲ್ಲಿ ನೀವು ಸ್ತ್ರೀಯರೊಂದಿಗೆ ವ್ಯವಹಾರ ಮಾಡುವಾಗ, ಮಾತನಾಡುವಾಗ ಮತ್ತಷ್ಟು ಹುಷಾರಿನಿಂದ ನೀವು ಜಾಗ್ರತೆಯಿಂದ ಕೇರ್ಫುಲ್ ಆಗಿ ಮಾತಾಡಬೇಕಾಗಿರುತ್ತೆ, ಬಿಹೇವ್ ಮಾಡಬೇಕಾಗಿರುತ್ತೆ. ನಿಮ್ಮ ವರ್ತನೆ ಗೌರವಪೂರ್ವಕವಾಗಿರುತ್ತೆ. ಕಾರಣದಂದರೆ ಈ ಮಾಡುವಂತಹ ಯಾವುದೋ ಒಂದು ಸ್ಮಾಲ್ ಕಂಪ್ಲೇಂಟ್ ಆದ್ರೂ ನೀವು ಮಾತಿನ ಬರದಲ್ಲೇ ಮಾತಾಡಿದ್ರೂ ಈ ಸ್ತ್ರೀಯರ ಮುಖಾಂತರ ಕೆಲವು ಸಮಸ್ಯೆಗಳು ಉಂಟಾಗುವುದಕ್ಕೆ ಕಾರಣವಾಗ್ತಾ ಇದೆ. ಆ ಕಾರಣದಿಂದ ಎಲ್ಲ ಕೊಡ್ತಾನೆ, ಒಂದು ಪಾರ್ಟಿ, ಪಬ್ ನೇಚರ್ ಆಗಿರಲಿ, ಎಂಜಾಯ್ಮೆಂಟ್ ಕೊಡ್ತಾನೆ, ಲಕ್ಸುರಿ ಲೈಫ್ ಲೀಡ್ ಮಾಡೋದು, ಲಕ್ಸುರಿ ಫುಡ್ ತಗೊಳ್ಳುವಂಥ ಯೋಗ ದಶಮದಲ್ಲಿರುವಂತಹ ಶುಕ್ರ ಕೊಡ್ತಾರೆ. ಅದರಿಂದಾನೇ ಕೆಲವಷ್ಟು ಸಮಸ್ಯೆಗಳನ್ನು ಕೊಡ್ತಾ ಇರ್ತಾರೆ. ಅಂದರೆ ಮಾಡುವಂತಹ ಕೆಲಸ ಶನಿ ಇಲ್ಲಿ ಸ್ಟ್ರಿಕ್ಟ್ ಆಗಿ ಪ್ರೊಫೆಸರ್ ಆಗಿ ಕೂತ್ಕೊಂಡಿರೋ ಕಾರಣದಿಂದ ನೀವು ಏನೇ ಮಾಡಿದ್ರೂ ಯಾರು ನೋಡ್ತಾ ಇಲ್ಲ, ಯಾರು ಏನು ಕೇಳ್ತಾ ಇಲ್ಲ ಅಂತ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೋದರೆ, ರೂಲ್ಸ್ ಬ್ರೇಕ್ ಮಾಡೋಕೆ ಹೋದರೆ ಶ್ರೀ ಪರಮಾತ್ಮ ಇಮಿಡಿಯೇಟ್ ಆಗಿ ರಿಸಲ್ಟ್ ಕೊಡೋದಕ್ಕೆ ಕಾದ್ಕೊಂಡಿರ್ತಾರೆ. ಇನ್ನು ಹೊಸ ಅವಕಾಶಗಳು ನಿಮ್ಮ ನೋಡುತ್ತಾ ಬರುತ್ತೆ. ಬೇರೆ ವರ್ಗಗಳಿಂದ ಬೇರೆ ಅವಕಾಶಗಳ ರೂಪದಲ್ಲಿ ನಿಮಗೆ ಈ ಧನ ಆದಾಯವನ್ನು ಗಳಿಸೋಕೆ ಬರ್ತಾ ಇರುತ್ತೆ. ನಿಮ್ಮ ತಾಯಿ ತಂದೆಯ ಬಗ್ಗೆ ತುಂಬ ಕಾಳಜಿ ಆಗುತ್ತೆ. ಅವರ ಹೆಲ್ತ್ ಬಗ್ಗೆ ಆಗಿರಲಿ, ಅವರಿಗೆ ಏನಾದರೂ ಅವಶ್ಯಕತೆ ಇರುವಂತಹ ಸಂದರ್ಭಗಳಲ್ಲಾಗಿರಲಿ, ಅವರ ಬಗ್ಗೆ ತುಂಬ ಕಾಳಜಿಯಿಂದ, ತುಂಬ ಅಕ್ಕರೆಯಿಂದ ಅವರ ಬಗ್ಗೆ ಗಮನ ನೀಡ್ತಾ ಇರುವಂತಹ ಸಂದರ್ಭಗಳು ಬರುತ್ತೆ. ಮುಖ್ಯವಾಗಿ ಶನಿ ವೃತ್ತಿ ಉದ್ಯೋಗಗಳಲ್ಲಿ ನೀವೇನಾದರೂ
ಅಧರ್ಮಕವಾಗಿ ಅನೈತಿಕವಾಗಿ ಇಲ್ಲ ರೂಲ್ಸ್ನ ಬ್ರೇಕ್ ಮಾಡಿ ಉದ್ಯೋಗ ಪಡಿಲೇಬೇಕು ಅನ್ನುವಂತಹ ಏನಾದರೂ ಮಾಲ್ ಪ್ರಾಕ್ಟೀಸ್ಗಳು ಮಾಡಿದ್ರೆ ಉದ್ಯೋಗಸ್ಥರೇ ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆಗಿರಲಿ, ಫೇಕ್ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಸರ್ಟಿಫಿಕೇಟ್ ಆಗಿರಲಿ, ಇಲ್ಲ ಈ ರೀತಿ ಏನಾದರೂ ಕೊಟ್ಟಿದ್ದು ಉದ್ಯೋಗವನ್ನು ಪಡೆದಿದ್ರೆ ವೆರಿಫಿಕೇಶನ್ ಅಲ್ಲೇ ಈ ಶನಿ ದಶಮ ಭಾವದಲ್ಲಿರೋ ಕಾರಣದಿಂದ ಸಿಗಾಕೊಳ್ಳೋದಕ್ಕೆ ತುಂಬ ಅವಕಾಶಗಳಿದೆ. ಆ ಕಾರಣದಿಂದ ಯಾವುದೇ ಕೆಲಸವನ್ನ ಮಾಡಿ ಪ್ರಯತ್ನವನ್ನ ಮಾಡಿ ಅದು ನ್ಯಾಯಪೂರ್ವಕವಾಗಿರಬೇಕು, ಧರ್ಮಪೂರ್ವಕವಾಗಿರಬೇಕು. ಇನ್ನು ವಿದ್ಯಾರ್ಥಿಗಳೇ ಹುಷಾರ್, ಯಾಕಂದರೆ ಈ ಯಾವುದೋ ಎಕ್ಸಾಮ್ ಬರೀಬೇಕು ಅಂತ ಹೇಳ್ಬಿಟ್ಟು ಎಕ್ಸಾಮ್ಸ್ ಅಲ್ಲಿ ಕಾಪಿ ಹೊಡೆಯೋದು, ಮಾಲ್ ಪ್ರಾಕ್ಟೀಸ್ ಮಾಡೋದು, ಇಲ್ಲ ಈ ರೀತಿ ಏನಾದರೂ ಅಧರ್ಮ ಮತ್ತು ಅನೈತಿಕ ವಿಷಯಗಳಿಗೆ ಏನಾದರೂ ನೀವು ಮಾಡೋಕೆ ಹೋದ್ರೆ ಖಂಡಿತವಾಗಿಯೂ ನಿಮ್ಮ ಕೆರಿಯರ್ನ, ನಿಮ್ಮ ವಿದ್ಯಾಭ್ಯಾಸದಲ್ಲಿ ಡಿಬಾರ್ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಆ ಕಾರಣದಿಂದ ಯಾವುದೇ ಕೆಲಸವನ್ನ ನೋಡಿ ಯಾರು ನೋಡ್ತಾ ಇಲ್ಲ, ಯಾರು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ಕೊಂಡಿರ್ಬೋದು. ಶನಿ ನಿಮಗೆ ಈ ಅವಧಿಯಲ್ಲಿ ತುಂಬಾ ಹುಷಾರಿಂದ, ಜಾಗೃತಿಯಿಂದ, ಕೇರ್ಲೆಸ್ನೆಸ್ ಅನ್ನೋ ವಿಷಯವನ್ನೇ ನಿಮ್ಮ ವೃತ್ತಿ ಉದ್ಯೋಗ ಜೀವನದಲ್ಲಿ ತರಲೇಬಾರದು. ತುಂಬ ಕೇರ್ಫುಲ್ ಆಗಿರಬೇಕು, ತುಂಬ ನ್ಯಾಯಯುತವಾಗಿರಬೇಕು, ಧರ್ಮಬದ್ಧವಾಗಿ ನಿಮ್ಮ ಕರ್ಮಗಳನ್ನು ಮಾಡ್ತಾ ಇದ್ರೆ ಮಾತ್ರ ನಿಮಗೆ ಶನಿ ಅನುಕೂಲ ಮಾಡಿಕೊಡ್ತಾರೆ. ಮುಖ್ಯವಾಗಿ ಒಂದು ಡಿಸಿಪ್ಲೈನ್ಡ್ ಲೈಫ್ ಸ್ಟೈಲ್ನ ನೀವು ಇವಾಗಲಿಂದಾನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಶಿಕ್ಷಣೆ ಒಂದು ರೂಲ್ ಈಸ್ ರೂಲ್ ಫಾರ್ ಆಲ್ ಈವನ್ ಫಾರ್ ಎ ಫೂಲ್ ಅನ್ನೋ ಥರ ನೀವು ಪ್ರತಿಯೊಬ್ಬರಿಗೂ ರೂಲ್ ಅನ್ನೋದು ಅನ್ವಯವಾಗುತ್ತೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮುಖ್ಯವಾಗಿ ವಾಹನ ಸವಾರರು ಯಾರು ನೋಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಿಗ್ನಲ್ ಜಂಪ್ ಮಾಡೋದು, ಇಲ್ಲ ಸಿಗ್ನಲ್ ಕ್ರಾಸ್ ಮಾಡೋದು, ಈ ರೀತಿ ಮಾಡಿದ್ರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಸಿಗ್ನಲ್ ಅಲ್ಲಿ ಹಿಡಿಯೋಕೆ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ಈ ರೀತಿ ತಪ್ಪುಗಳನ್ನು ಯಾವುದೇ ರೀತಿ ಅಂದರೆ ಅಧರ್ಮವಾಗಿ ನೀವು ತಪ್ಪುಗಳನ್ನು ಮಾಡುವುದು ಅಲ್ಲಿ ತುಂಬ ಹುಷಾರಾಗಿ ಇರಬೇಕಾಗಿರುತ್ತೆ. ಈ ರೀತಿ ತಪ್ಪುಗಳೇ ಮಾಡಬಾರದು. ಇನ್ನು ಈ ಶನಿ ರಾಹುಗಳು ಇಬ್ಬರು ಇರುವ ಕಾರಣದಿಂದ ಸ್ವಲ್ಪ ಈ ಕೆಟ್ಟ ಕೆಲಸಗಳ ಮೇಲೆ ಯೋಚನೆಗಳು ಬರ್ತಾ ಇರುತ್ತೆ. ಈ ರೀತಿ ಮಾಡೋಣ, ಬೇಗ ಸಿಗ್ಬೇಕಂದ್ರೆ ಶಾರ್ಟ್ ಕಟ್ ಯೂಸ್ ಮಾಡೋಣ, ಬೇಗ ಹಣ ಗಳಿಸ್ಬೇಕು ಅಂದ್ರೆ ಬೆಟ್ಟಿಂಗು, ಈ ಥರ ಜೂಜು, ರಮ್ಮಿ, ಇಲ್ಲ ಯಾವುದೋ ರೀತಿ ಒಂದು ಕೆಟ್ಟ ವ್ಯಸನಗಳ ಬಗ್ಗೆ, ಈ ಕೆಟ್ಟ ಮಾರ್ಗಗಳ ಬಗ್ಗೆ ಸ್ವಲ್ಪ ದೃಷ್ಟಿ ಆಗ್ತಾ ಇರುತ್ತೆ. ಈ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಧನ ನಷ್ಟ ಮತ್ತು ಮಾನ ನಷ್ಟ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಮುಖ್ಯವಾಗಿ ಉದ್ಯೋಗಸ್ಥರಿಗೆ ಇಷ್ಟಕ್ಕೆ ಮುಂಚೆ ನೀವು ಹೆಂಗೋ ನಡ್ಕೊಂಡು ಹೋಗ್ತಾ ಇದ್ರಿ, ಎಷ್ಟು ಗಂಟೆಗೋ ಆಫೀಸ್ಗೆ ಹೋಗ್ತಾ ಇದ್ರಿ, ಆದರೆ ಇದ ಮೇಲೆ ಆ ರೀತಿ ಆಗಿರಲ್ಲ, ಜಾಸ್ತಿ ಆಗುತ್ತೆ. ಏನಾಗುತ್ತೆ, ಕೆಲವು ನಿರ್ದೇಶ ಮಾರ್ಗದರ್ಶನಗಳು ಮಾಡಿದ ತಕ್ಷಣ, ಕಂಡೀಷನ್ಸ್ ಈ ರೀತಿ ಮಾಡಿದ ತಕ್ಷಣ ಏನಾಗುತ್ತೆ, ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗುತ್ತೆ. ಆ ಜವಾಬ್ದಾರಿಗಳ ಮುಖಾಂತರ ನೀವು ಕೆಲವಷ್ಟು ಕೆಲಸದಲ್ಲಿ, ಉದ್ಯೋಗಗಳಲ್ಲಿ, ವೃತ್ತಿಗಳಲ್ಲಿ ಒತ್ತಡವನ್ನು ನೋಡುವಂತಹ ಅವಶ್ಯಕತೆ ಇರುತ್ತೆ. ಏನಂದ್ರೆ ಟೈಮ್ ಟು ಟೈಮ್, ಇದಕ್ಕೆ ಮುಂಚೆ ಎಷ್ಟೋ ಟೈಮ್ಗೆ ಹೋಗ್ತಿರ್ತಾರೆ, ಈಗ ಬೇಗ ವಿತಿನ್ 9 o'clock ಅಂದರೆ ನೀವು 7 o'clockಗೆ ಸ್ಟಾರ್ಟ್ ಆಗಬೇಕಾಗಿರುತ್ತೆ. ಆ ರೀತಿ ಒಂಥರ ಒತ್ತಡ ಇರುತ್ತೆ, ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ಕೇಳ್ತಾರೆ, ಇಲ್ಲಾಂದ್ರೆ ಈ ರೀತಿ ಆಗುತ್ತೆ ಅನ್ನೋಂತಹ ಒಂದು ಒತ್ತಡ ನಿಮ್ಮಲ್ಲಿ ಇರುತ್ತೆ. ಇದರಿಂದ ಒಂದು ಹೊಸ ವಿಧವಾದಂತಹ ಒಂದು ಡಿಸಿಪ್ಲೈನ್ ನೇಚರ್ ನಿಮ್ಮದಾಗಿರುತ್ತೆ. ನಾವು ವ್ಯಾಪಾರಕ್ಕೆ ಸಂಬಂಧಪಟ್ಟ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಬರುತ್ತೆ. ಈ ರೀತಿ ವಸ್ತುಗಳನ್ನು ಮಾರಬೇಕು, ಈ ರೀತಿ ಇಷ್ಟೇ ಟೈಮ್ವರೆಗೂ ಮಾರಬೇಕು, ಈ ರೀತಿ ವಸ್ತುಗಳನ್ನು ಮಾರಬಾರದು. ಬೇರೆ ಬೇರೆ ವ್ಯಾಪಾರಗಳಲ್ಲಿ ನಿಮಗೆ ಹೊಸ ಮಾರ್ಗದರ್ಶನಗಳು, ರೆಸ್ಟ್ರಿಕ್ಷನ್ಸ್ ತುಂಬ ಇರುತ್ತೆ. ಆ ಕಾರಣದಿಂದ ಸ್ವಲ್ಪ ವ್ಯಾಪಾರದಲ್ಲಿ ನ್ಯಾಯವಾಗಿ, ಧರ್ಮವಾಗಿ ಮತ್ತು ಸಮಾಜಕ್ಕೆ ಹಿತವಾಗಿ ಮಾಡುವಂತಹ ವ್ಯಾಪಾರಗಳಿಗೆ ಮಾತ್ರ ಅನುಕೂಲವಾಗ್ತಾ ಇರುತ್ತೆ. ಈ ಯಾವುದು ಆರೋಗ್ಯಕ್ಕೆ ಹಾನಿಕರವಾಗುತ್ತೋ, ಇಲ್ಲ ನಿಬಂಧನೆಗಳಿಗೆ ವಿರುದ್ಧವಾಗಿ ವ್ಯಾಪಾರ ಮಾಡುವಂತಹ ಅವರಿಗೆ ಇದೊಂದು ಕಷ್ಟಕಾಲ ಅಂತಾನೆ ಈ ದಶಮದಲ್ಲಿರುವಂತಹ ಶನಿ ಹೇಳ್ಕೊಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಸಂದರ್ಭಗಳಲ್ಲಿ ಉದ್ಯೋಗಸ್ಥರಿಗಾಗಿರಲಿ, ವೃತ್ತಿ ವ್ಯಾಪಾರಗಳಲ್ಲಿರುವಂತಹ ಅವರಿಗೆ ಅನಾವಶ್ಯಕವಾದಂತಹ ಪ್ರಯಾಣಗಳು ಮತ್ತು ಕೆಲವಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವುದಕ್ಕೆ, ಭೋಜನದಲ್ಲಿ ಸಾಕಷ್ಟು ಕಾಂಪ್ರಮೈಸ್ ಆಗಿಬಿಡಬೇಕಾಗುತ್ತೆ. ಯಾಕಂದರೆ ನಿಮಗೆ ಟೈಮ್ ಇರಲ್ಲ ತಿನ್ನೋದಕ್ಕೆ. ಯಾವುದೋ ಇಷ್ಟು ಕೈಗೆ ಸಿಕ್ಕಿದ್ದೋ, ಇಲ್ಲ ಬೇಕಾಯ್ತು ನನಗಿದೇ ಬೇಕು, ಈ ರೀತಿನೇ ಅಡುಗೆ ಬೇಕು, ಈ ರೀತಿನೇ ಟೇಸ್ಟ್ ಬೇಕಂತ ಕುತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಮಾಡಿದಿರುವಂತಹ ಹೊಸ ಅನ್ವಯಗಳಿಂದ, ಹೊಸ ವಿಷಯಗಳಿಂದ ಶನಿ ಕರ್ಮಕಾರಕನಾಗಿರ್ತಾನೆ. ಕರ್ಮಸ್ಥಾನದಲ್ಲಿರುವ ಕಾರಣದಿಂದ ಕೆಲಸದಲ್ಲಿ ತುಂಬ ನೀವು ನಿಮಗ್ನರಾಗಿರುವ ಕಾರಣದಿಂದ
ನಿಮಗೆ ಕೆಲಸ ಊಟ ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಇದಕ್ಕೆ ಮುಂಚೆ ಜಾಸ್ತಿ ಊಟ ಮಾಡ್ತಿರ್ತಾರೆ, ಆದರೆ ಈಗ ಒಂದು 10 ನಿಮಿಷದಲ್ಲಿ ಮಾಡೋದನ್ನು ಒಂದು 5 ನಿಮಿಷದಲ್ಲಿ ವೇಗವಾಗಿ ಮುಗಿಸ್ಬಿಟ್ಟು ಮತ್ತೆ ನಿಮ್ಮ ಕೆಲಸದಲ್ಲಿ ತೊಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನಿದ್ದೆಯಲ್ಲಿ ಸಮಸ್ಯೆಗಳು ಉಂಟಾಗುವುದಕ್ಕೆ ಕಾರಣವಾಗುತ್ತೆ. ಯಾಕಂದರೆ ಬಹಳ ಒತ್ತಡಗಳು, ಇದಕ್ಕೆ ಮುಂಚೆ ಇಲ್ದಿರುವಂತಹ ಹೊಸ ರೂಲ್ಸ್ಗಳು, ಇದಕ್ಕೆ ಮುಂಚೆ ನಿಮ್ಮ ಸ್ನೇಹಿತರಾಗಿ ನಿಮ್ಮ ಸಹೋದ್ಯೋಗಿಯಾಗಿ ಇರುವಂತಹವರೇ ನಿಮಗೆ ಕೆಲವಷ್ಟು ರೆಸ್ಟ್ರಿಕ್ಷನ್ಸ್ ಕಂಡೀಷನ್ಸ್ ಇರುವಂತಹ ಸಂದರ್ಭಗಳಲ್ಲಿ ಒಂದು ಆಕ್ರೋಶ, ಒಂದು ಕೋಪ, ಒಂದು ಆವೇಶ ಅನ್ನೋದು ನಿಮ್ಮ ಮನಸ್ಸಲ್ಲಿ ಉಂಟಾಗುತ್ತೆ. ಆ ಕಾರಣದಿಂದ ಕೆಲವಷ್ಟು ಮಾನಸಿಕವಾದಂತಹ ಚಿಂತೆ, ನಿದ್ದೆಯ ಸಮಸ್ಯೆಗಳು ಉಂಟಾಗೋದಕ್ಕೆ ಕಾರಣವಾಗ್ತಿರುತ್ತೆ. ಆದಾಯಕ್ಕೆ ಮೀರಿ ಖರ್ಚುಗಳು ಮಾಡುವಂತಹ ಸಾಧ್ಯತೆ ಇದೆ. ಆ ಕಾರಣದಿಂದ ನೀವು ನ್ಯಾಯವಾಗಿ ಧರ್ಮವಾಗಿ ಸಂಪಾದನೆ ಮಾಡಿರುವಂತಹ ವಿಷಯಗಳನ್ನು, ಆದಾಯವನ್ನು ಹೂಡಿಕೆ ಮಾಡಿಕೊಳ್ಳಿ, ಸೇವಿಂಗ್ಸ್ ಮಾಡಿಕೊಳ್ಳಿ. ಈ ಮಿಥುನ ರಾಶಿಯವರು ಉತ್ತಮ ಫಲಗಳು ಸಿಗಬೇಕು, ಈ ಶನಿ ಅನುಗ್ರಹ ಬರಬೇಕು, ಶನಿ ಒಳ್ಳೆಯದಾಗಿ ನಮ್ಮನ್ನು ನೋಡಬೇಕು ಅಂದರೆ ಪ್ರತಿ ಶನಿವಾರ ಈ ಶನಿ ಭುಕ್ತಿ ಅಂತ ಹೇಳ್ತಾರೆ. ಈ ಶನಿ ಹೋರಾ ಸಮಯದಲ್ಲಿ, ಶನಿ ಹೋರಾ ಸಮಯ ಅಂದರೆ ಬೆಳಿಗ್ಗೆ 6ರಿಂದ 7 ಗಂಟೆ ಸಮಯದಲ್ಲಿ ನವಗ್ರಹ ದೇವಸ್ಥಾನಕ್ಕೆ, ಅಲ್ಲ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಶನಿ ಸ್ತೋತ್ರವನ್ನು ಪಠಿಸಬೇಕಾಗಿರುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಮೇಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅನ್ನುವಂತಹ ಮಂತ್ರವನ್ನು 19 ಬಾರಿ ಪಠನೆ ಮಾಡಿಬಿಟ್ಟು ಶನಿದೇವರನಿಗೆ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು, ಅಥವಾ ಅಮಾವಾಸ್ಯ ತಿಥಿಯಂದು ಈ ಅಶ್ವತ್ಥ ಕಟ್ಟೆ ಇರುತ್ತಲ್ವ, ಅಶ್ವತ್ಥ ಮರಕ್ಕೆ ನೀವು 11 ಬಾರಿ ಇಲ್ಲ 21 ಬಾರಿ ಒಂದು ದಾರವನ್ನು ತಗೊಂಡು ಪ್ರದಕ್ಷಿಣೆಯನ್ನು ಮಾಡಬೇಕಾಗಿರುತ್ತೆ. ಅಂದರೆ ದಾರಲಿಂದ ಒಂದು 11 ಬಾರಿ ಅಥವಾ 21 ಬಾರಿ ಆ ಅರಳಿ ಮರಕ್ಕೆ, ಅಶ್ವತ್ಥ ಮರಕ್ಕೆ ಮಾಡಿಬಿಟ್ಟು ಆ ಅರಳಿ ಮರದ ಈ ಬುಡದಲ್ಲಿ ಅಂದರೆ ಬೇರುಗಳಿರುವಂತಹ ಪ್ರದೇಶಗಳಲ್ಲಿ ಅರಿಶಿನ ಮತ್ತು ಹಾಲನ್ನು ಬೆರೆಸಿರುವಂತಹ ಈ ದ್ರಾವವನ್ನು ನೀವು ಅಲ್ಲಿ ಹಾಕಿ ಅಲ್ಲಿರುವಂತಹ ಒಂದು ಅರಿಶಿನ ಹಚ್ಚಿರುವಂತಹ ಒಂದು ಗಂಧವನ್ನು, ಆ ಸಿಂಧೂರವನ್ನಾಗಲಿ ಈ ಬೊಟ್ಟನ್ನು ನೀವು ಧರಿಸಿದರೆ, ಈ ಬುಡದಲ್ಲಿರುವಂತಹ ಹಾಲಿನ ಮತ್ತು ಅರಿಶಿನ ದ್ರವವನ್ನು ಹಾಕಿ ಅಲ್ಲಿಂದ ತಗೊಂಡು ಒಂದು ಬೊಟ್ಟನ್ನು ನಿಮ್ಮ ಹಣೆ ಮೇಲೆ ಧರಿಸಿದರೆ ನಿಮಗೆ ಅತ್ಯಂತ ಅನುಕೂಲವಾಗ್ತಾ ಇದೆ. ಈ ಆತಂಕಗಳಿಂದ, ಸಮಸ್ಯೆಗಳಿಂದ ಸಾಕಷ್ಟು ನಿಮಗೆ ಸುಧಾರಣೆ ಸಿಗುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.